ಚೆನ್ನಾಗೈತೆ, ಹೊಸ ಸ್ಟೋರಿ ಇಷ್ಟ ಆಯ್ತಣ್ಣ. ಫಿಲಮ್ಗೋಸ್ಕರ ಕಾಯ್ತಾ ಇದೀವಿ, ಫಿಲಮ್ ರಿಲೀಸ್ ಆಗೋಸ್ಕರ ಕಾಯ್ತಾ ಇದೀವಿ ಅಣ್ಣ. ಸಖತ್ತಾಗಿದೆ, ಮಸ್ತಾಗಿದೆ ಮೂವಿ, ಮಾತ್ರ ಮಸ್ತಾಗಿ ಬರುತ್ತೆ. ನಿಮ್ಗೆ ಇಷ್ಟ ಆಯ್ತು? ಅವ್ರ ಕಥೆ ಇಷ್ಟ, ಅದ್ರಲ್ಲಿ ಏನು ಸ್ಟೈಲ್ ತೋರಿಸಿದ್ದಾರೆ ಎಲ್ಲ ಮಸ್ತಾಗಿದೆ, ಚೆನ್ನಾಗಿದೆ. ಅಂದ್ರೆ ಇನ್ನು ಮಸ್ತಾಗಿ ತೋರಿಸಿದ್ದಾರೆ ಇವಾಗ, ಸಖತ್ತಾಗಿದೆ. ಮಾತ್ರ ತುಂಬಾ ವೆಯ್ಟ್ ಮಾಡ್ತಿದ್ದೀವಿ, ತುಂಬಾ ಕ್ಯೂರಿಯಾಸಿಟಿ ಇದೆ ಮೂವಿ ಹೆಂಗ್ ಬರುತ್ತೆ ಅಂತೆಲ್ಲ ನೋಡೋಣ. ಏನ್ ಹೇಳೋದು ಅಷ್ಟೇ, ಸಕ್ಕತ್ತಾಗಿದೆ. ನೆಕ್ಸ್ಟ್ ಸಾಂಗ್ ಬೇಕು, ನಾವೆಲ್ಲ ರೀಲ್ಸ್ ಮಾಡ್ಬೇಕಂದ್ರೆ ಸಾಂಗ್ ಬೇಕೇ ಬೇಕು. ಸೊ ನಾವ್ ವೇಟ್ ಮಾಡ್ತಿದ್ವಿ, ಬಾಸ್ ಬರ್ತಾರಂತ ವೇಟ್ ಮಾಡ್ತಿದ್ವಿ. ಬಾಸ್ ಬಂದಿಲ್ಲ, ತುಂಬಾ ಬೇಜಾರಾಯ್ತು. ಪರವಾಗಿಲ್ಲ ಬಾಸ್, ಸಕ್ಕತ್ತಾಗಿ ಮಾಡಿದಿಲ್ಲ. ಲವ್ ಯು ಸೋ ಮಚ್. ಟ್ರೈಲರ್ ಎಲ್ಲ ಇಷ್ಟು ಚೆನ್ನಾಗಿದೆ, ನಾವು ಮೂವಿ ಬಂದ್ರೆ ಇನ್ನೆಂಗಿರುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ. ಮೂವಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಸೂಪರ್ ಆಗಿದೆ, ನಮ್ಮ ಬಾಸ್ ಅಂದ್ರೆ ಸುಮ್ಮನೆನಾ? ಥ್ಯಾಂಕ್ ಯು. ಸೂಪರ್ ಧ್ರುವ ಬಾಸ್ಗೆ ಸೂಪರ್ ಟೀಸರ್, ಮೂವಿಗೋಸ್ಕರ ವೇಟಿಂಗ್ ಅಷ್ಟೇ. ಟೀಸರ್ ತುಂಬಾ ಚೆನ್ನಾಗಿದೆ. ಬಾಸ್ತಿನ ಟ್ರೈಲರ್ ಇನ್ನೊಂದು ನೋಡ್ಬೇಕಂದ್ರೆ ಇನ್ನೊಂದು ಸರಿ ಅಷ್ಟೇ ಮಾಡಬೇಕು. ಸೂಪರ್ ಆಗೈತಪ್ಪ, ಚೆನ್ನಾಗಿದೆ. ಮಾಲ್ಟಿನ್ 100 ಡೇಸ್ ಪಕ್ಕ ಅಣ್ಣ, ಫುಲ್ ಪ್ಯಾನ್ ಇಂಡಿಯಾ ಮೂವಿ ಆಗೈತೆ. ಇದು ಪ್ಯಾನ್ ಇಂಡಿಯಾ ಮೂವಿ ಆಗಿ ಪುರುಷರ ಆರ್ಮಿಯಿಂದ ಬರುತ್ತೆ. ಜೈ ಧ್ರುವ ಬಾಸ್. ಮೂವಿ ಮಸ್ತು. ಏನ್ ಮೂವಿ ಇದು ಗುರು, ಇಷ್ಟೊಂದು ಖತರ್ನಾಕ್ ಥ್ರಿಲ್ ಮೂವಿ ಇದು. ಜೈ ಡಿ ಬಾಸ್. ಸಖತ್ತಾಯ್ತು ಬ್ರೋ, ಒಳ್ಳೆ ಮೇಕಿಂಗ್, ಸಖತ್. ಆಫ್ಟರ್ ಪೊಗರು ನೆಕ್ಸ್ಟ್ ಧ್ರುವ ಸರ್ಜಾದ್ ಬೆಸ್ಟ್ ಫಿಲಮ್ ಇದು ಹೇಳ್ತೀನಿ, ಪಕ್ಕ 100 crores ಮೇಲೆ ಹೋಗುತ್ತೆ. ಸೂಪರ್ ಸೂಪರ್ ಆಗಿ ಕಾಣ್ತಾ ಇದ್ದಾರೆ. ಇಂಡಿಯನ್ ಟ್ಯಾಟು ಸೂಪರ್. ಚೆನ್ನಾಗಿತ್ತು, ಸೂಪರ್ ಆಗಿದೆ. 100 ಡೇಸ್ ಪಕ್ಕ ಕಾಣಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಫಿಲಮ್. 100 ಡೇಸ್ ಪಕ್ಕ ಓಡುತ್ತೆ ಅಂತ ನಮಗೆ ಇದೈತೆ, ಕಾನ್ಫಿಡೆನ್ಸ್ ಐತೆ. ಆಲ್ ದ ಬೆಸ್ಟ್ ಧ್ರುವ ಸರ್ಜಾ ಅವ್ರಿಗೆ. ಸೂಪರ್. ಕನ್ನಡ ಫಿಲಮ್ಗೆ ಇಂಥ ಹೀರೋ ಬೇಕಾಗಿತ್ತು. ಅಪ್ಪು ಸರ್ ಹೋದ್ಮೇಲೆ ಬೇಜಾರಾಗೋಗಿತ್ತು ನಮಗೆ. ನಾವು ಯಾವತ್ತಿದ್ರೂ ಅಪ್ಪು ಸರ್ ಫ್ಯಾನೇ. ಆದರೆ ಧ್ರುವ ಸರ್ಜಾ ಅವರು ಅಪ್ಪು ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ, ನಾವು ಸೂಪರ್ ಆಗಿದೆ. ಚೆನ್ನಾಗವ್ರೆ, ಪುನೀತ್ ರಾಜ್ಕುಮಾರ್ ಚೆನ್ನಾಗವ್ರೆ. ಅವ್ರು ಬಂದಂಗೆ ಆಯಿತು. ಸೂಪರ್ ಆಗವ್ರೆ, ಸೂಪರ್ ಸೂಪರ್ ಆಗೈತೆ. ಸೂಪರ್ ಆಗಿದೆ ಸರ್, ಮಾಸ್ ಮಾಸ್. ಕೇಳಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಟೀಸರ್ ಇದೆ ಮಾತ್ರ ಮಸ್ತಾಗಿದೆ. ನಾವು ಮೈಸೂರಿಂದ ಬಂದಿದ್ದೀವಿ ಅಣ್ಣ, 60 ಜನ ಬಂದಿದ್ದೀವಿ ಇದು ಬಾಸ್ ಟ್ರೈಲರ್ ನೋಡಕ್ಕೆ. ಮಸ್ತಾಗಿದೆ ಅಣ್ಣ ಟ್ರೈಲರ್ ಮಾತ್ರ. ಡೋಂಟ್ ಟೀಚ್ ಫಾದರ್ ಹೌ ಟು ಮೇಕ್ ಬೇಬೀಸ್. ಅಕ್ಟೋಬರ್ 11ಕ್ಕೆ ಮೂವಿ ರಿಲೀಸ್. ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಅಂತ ಅನಿಸ್ತಾ ಇದೆ. ಸೊ ಹೋಪ್ಫುಲಿ ನಾವು ತುಂಬ ಚೆನ್ನಾಗಿ ಪ್ರೇಕ್ಷಕರೆಲ್ಲ ತುಂಬ ಇಷ್ಟದಿಂದ ಕಾಯ್ತಾ ಇದ್ದಾರೆ. ಸೊ ನೋಡಬೇಕು ಹೇಗೆ ಬರುತ್ತೆ ಅಂತ. ಟೀಸರ್ ಮಾತ್ರ ಸಖತ್ತಾಗಿತ್ತು. ಮತ್ತೆ ಮತ್ತೆ ನೋಡ್ಬೇಕಂತ ಮತ್ತೆ 4 ಟೈಮ್ ನೋಡಿದ್ದೀನಿ. ಧ್ರುವ ಸರ್ಜನ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಹಾಂ, ಎಲ್ಲ ತಕ್ಕ ಕರೆಕ್ಟ್ ಆಗಿದೆ. ಇರುತ್ತೆ, ಮುಂದೆ ನೋಡ್ಬೇಕು, ಮತ್ತೆ ವೇಟ್ ಮಾಡಿ. ಹಾಂ ಅಂದರೆ ಫೈಟ್ ಸೀನೇ ಬೇಕು ನಿನಗೆ, ಫೈಟ್ ಸೀನ್. ಹಾಂ, ಥ್ಯಾಂಕ್ ಯು. ಇನ್ನೊಂದು ಟ್ರೈಲರ್ ಬಿಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ ಸಾಂಗ್ಸ್ಗೋಸ್ಕರ ಟೈಟಲ್ ಸಾಂಗ್ಸ್ ಎಲ್ಲ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ.